ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾನು ಹೋಗ್ತಾ ಇದ್ದೀನಿ ಗಾಂಧಿ ಬಜಾರ್ ಮತ್ತು ಜಯನಗರಕ್ಕೆ ಮಾರ್ಕೆಟು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಮತ್ತು ಲಂಚ್ ಕೂಡ ಮಾಡಲಿಕ್ಕಿದ್ದೀವಿ. ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗಾದರೆ ಬನ್ನಿ ಹೋಗೋಣ ಮಾರ್ಕೆಟ್ಗೆ. ಶಾಪಿಂಗ್ ಕೂಡ ಮಾಡಿರೋದನ್ನು ನಾನು ತೋರಿಸ್ತೀನಿ. ಮತ್ತು ಮಾರ್ಕೆಟ್ ಹೇಗಿದೆ ಅಂತ ನೋಡೋಣ. ಹಾಗಾದರೆ ಬನ್ನಿ ಹೋಗೋಣ ಮಾರ್ಕೆಟ್ಗೆ. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಈ ವಿಡಿಯೋ 1% ಆದರೂ ಇಷ್ಟ ಆದರೆ ಖಂಡಿತ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಹೋಗೋಣ ಗಾಂಧಿ ಬಜಾರ್ಗೆ ಮತ್ತು ಜಯನಗರ. ಲಾಸ್ಟ್ ಪಾರ್ಟಲ್ಲಿ ನಾನು ಜಯನಗರ ಮಾರ್ಕೆಟನ್ನು ತೋರಿಸಿದ್ದೆ. ಈ ಸಾರಿ ಜಯನಗರ ಮಾರ್ಕೆಟ್ ಕಾಂಪ್ಲೆಕ್ಸ್ ಒಳಗಿನ ನೋಟವನ್ನು ತೋರಿಸ್ಲಿಕ್ಕಿದ್ದೇನೆ. ಅದ್ರ ಜೊತೆ ಗಾಂಧಿ ಬಜಾರಲ್ಲಿ ಹೋಗಿ ಒಂದು ಲಂಚ್ ಕೂಡ ಮಾಡಲಿಕ್ಕಿದ್ದೇವೆ. ಸ್ಟೇ ಟ್ಯೂನ್, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಾವು ಬಂದಿದ್ದೇವೆ ರೆಡಿಮೇಡ್ ಬ್ಲೌಸ್ ಶಾಪ್ಗೆ. ಒಳ್ಳೊಳ್ಳೆ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಸೈಜಸ್ ಆಫ್ ಡಿಫ್ರೆಂಟ್ ಎಂಬ್ರಾಯ್ಡ್ರಿ ವರ್ಕಿನ ಬ್ಲೌಸ್ ಇಲ್ಲಿ ಅವೈಲೇಬಲ್ ಇದೆ. ಶಾಪ್ನ ಹೆಸರು ಬಂದುಬಿಟ್ಟು ಗೀತಾ ಫ್ಯಾಷನ್ಸ್. ಕಾಂಪ್ಲೆಕ್ಸ್ ಆಪೋಸಿಟ್ ಇದೆ. ಕಾಂಪ್ಲೆಕ್ಸ್ ಎದುರುಗಡೆ ಈ ವೆಸ್ಟರ್ನ್ ಟಾಪಿನ ಸೆಕ್ಷನ್ ಕೂಡ ಇತ್ತು. ಟೀ ಶರ್ಟ್ಸ್ ಆಗಿರ್ಬೋದು, ಸ್ವೆಟರ್ಸ್ ಆಗಿರ್ಬೋದು, ಫುಲ್ ಸ್ಲೀವ್ಸ್, ಹಾಫ್ ಸ್ಲೀವ್ಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಶರ್ಟ್ಸ್ದು. ಫ್ರಮ್ S to XXL ಸೈಜಸ್ ಅವೈಲೇಬಲ್ ಇತ್ತು. ಇಲ್ಲಿಂದ ಅದ್ರ ಪಕ್ಕದಲ್ಲಿರುವಂತಹ ನೈಟಿ ಸ್ಟಾಲ್ಗೆ ಬಂದ್ವಿ. ಈ ನೈಟಿ ಸ್ಟಾಲ್ ಅಂತೂ ನಮ್ಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟರ್ನ್ ಇತ್ತು. ಫ್ರಮ್ ನೆಕ್ ವೆರೈಟೀಸ್ ಆಗಿರಲಿ, ಅಥವಾ ಸ್ಲೀವ್ಸ್ ಆಗಿರಲಿ, ಅಥವಾ ಫ್ಯಾಬ್ರಿಕ್ ಆಗಿರಲಿ, ಅಥವಾ ಸೈಜಸ್ ಆಗಿರಲಿ, ತುಂಬಾ ಒಳ್ಳೆಯ ಕಲೆಕ್ಷನ್ ಇತ್ತು ಇವ್ರ ಹತ್ರ. ಫ್ರಮ್ S to XXL ಮಾತ್ರ ಅಲ್ಲ, ಜಂಬೋ ಸೈಜ್ ಕೂಡ ಇತ್ತು. ಇವೆಲ್ಲವನ್ನು ನೋಡಿಕೊಂಡು 1-2 ಬೈ ಮಾಡಿಕೊಂಡು ಇಲ್ಲಿಂದ ನೋಡಿ ಜೀನ್ಸ್ ಮತ್ತು ಟೀ ಶರ್ಟ್ ಕೂಡ ಅವೈಲೇಬಲ್ ಇತ್ತು. ಇಲ್ಲಿಂದ ಬಂದು ಬ್ಯಾಗ್ ಸೆಕ್ಷನ್ಗೆ ಬಂದ್ವಿ. ಬ್ಯಾಗ್ ಅಂತೂ ತುಂಬಾ ಜೂಟ್ ಕಾಟನ್ ಬ್ಯಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕಾಂಪ್ಲೆಕ್ಸಿಂದ ಒಳಗಡೆ ಬಂದರೆ ಒಳ್ಳೊಳ್ಳೆಯ ಜ್ಯುವೆಲ್ರಿ ಸೆಕ್ಷನ್ ಕೂಡ ನೋಡಿ ತುಂಬಾ ಖುಷಿ ಆಯಿತು. ಇಲ್ಲಿಂದ ಒಳಗಡೆ ಬಂದು ಗ್ರೌಂಡ್ ಫ್ಲೋರ್ಗೆ ಸ್ಟ್ರೇಟಾಗಿ ಹೋದರೆ ವೆರೈಟಿ ಆಫ್ ಶೂಸ್ ಇತ್ತು. ಇಲ್ಲಿ ಶೂ ಶಾಪಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಇದೆ. ಇದು ಮಾರ್ಕೆಟ್ ಕಾಂಪ್ಲೆಕ್ಸಿನ ಗ್ರೌಂಡ್ ಫ್ಲೋರಲ್ಲಿದೆ. ವೆರೈಟಿ ಆಫ್ ಶೂಸ್, ಫ್ಯಾನ್ಸಿ ಎತ್ನಿಕ್ ವೇರ್ ಶೂಸ್ ಎಲ್ಲ ಇತ್ತು. ಅಲ್ಲಿಂದ ನೆಕ್ಸ್ಟ್ ಕೌಂಟ್ರಿಗೆ ಬಂದರೆ ಇಲ್ಲಿ ಒಳ್ಳೆಯ ಒಂದು ಬ್ಯಾಗ್ ಶಾಪ್ ಇತ್ತು. ಬ್ಯಾಗ್ ಶಾಪ್ ಅಂತೂ ತುಂಬಾ ವೆರೈಟಿ ಆಫ್ ಬ್ಯಾಗ್ಸು, ಕಾಟನ್ ಬ್ಯಾಗ್ ಇರಲಿ, ಜೂಟ್ ಬ್ಯಾಗ್ ಇರಲಿ, ಅಥವಾ ಡೆನಿಮ್ ಬ್ಯಾಗ್ ಇರಲಿ, ನೋಡಿ ಎಷ್ಟು ಚೆನ್ನಾಗಿ ವೆರೈಟಿ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಎಂಬ್ರಾಯ್ಡರ್ಡ್ ಬ್ಯಾಗ್ ಆಗಿರ್ಬೋದು, ಕ್ಲಚ್ ಪರ್ಸ್ ಆಗಿರ್ಬೋದು, ಅಥವಾ ತಾಂಬೂಲಕ್ಕೆ ಕೊಡುವಂತಹ ಒಳ್ಳೊಳ್ಳೆ ಪೋಟ್ಲಿಗಳಾಗಿರ್ಬೋದು, ಅಥವಾ ಸ್ಲಿಂಗ್ ಬ್ಯಾಗ್ ಇರ್ಬೋದು. ಈ ರೀತಿ ಡೆನಿಮ್ ಸ್ಲಿಂಗ್ ಬ್ಯಾಗ್ ಅಂತೂ ನಾವು 2-3 ಪರ್ಚೇಸ್ ಮಾಡಿದ್ವಿ. ತುಂಬಾ ರೀಸ್ನೇಬಲ್ ರೇಟಿಂದ ಅವರು ಸೇಲ್ ಮಾಡ್ತಾಯಿದ್ರು. ಏನಾದರೂ ಜಯನಗರಕ್ಕೆ ಬಂದರೆ ಈ ಶಾಪನ್ನು ಖಂಡಿತ ಮಸ್ಟ್ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಬ್ಯೂಟಿಫುಲ್ ಕಲೆಕ್ಷನ್ ಆಫ್ ಪರ್ಸಸ್ ಆರ್ ಅವೈಲೇಬಲ್ ಹಿಯರ್. ಪ್ಲೀಸ್ ಡೂ ವಿಸಿಟ್. ಒಂದು ಸ್ಲಿಂಗ್ ಬ್ಯಾಗು 200ಇಂದ ಹಿಡಿದು ಸ್ಟಾರ್ಟ್ ಆಗುತ್ತೆ. ತುಂಬಾ ವೆರೈಟಿ ಆಫ್ ಸ್ಲಿಂಗ್ ಬ್ಯಾಗ್ಸ್ ಆರ್ ಅವೈಲೇಬಲ್. ಸ್ಲಿಂಗ್ ಅಂತೂ ಅಲ್ಲ, ನಾರ್ಮಲ್ ವ್ಯಾನಿಟಿ ಪರ್ಸ್ ಕೂಡ ಅವೈಲೇಬಲ್ ಇದೆ. ಇದು ಒಳಗಿನ ಭಾಗ ನೋಡಿ. ಇಲ್ಲಂತೂ ಎಂಬ್ರಾಯ್ಡರಿ. ನೆಕ್ಸ್ಟ್ ಶಾಪ್ ಇದು ಪೋಟ್ಲಿ ಬ್ಯಾಗ್ಸನ್ನೇ ಸೇಲ್ ಮಾಡ್ತಾಯಿದ್ರು. ನೋಡಿ ಎಷ್ಟು ವೆರೈಟಿ ಆಫ್ ಡಿಫ್ರೆಂಟ್ ವರ್ಕ್ ಇರುವಂತಹ ಪೋಟ್ಲಿ ಬ್ಯಾಗು. ಈ ಪೋಟ್ಲಿ ಬ್ಯಾಗ್ಗೆ ಅವರು 300 ಚಾರ್ಜ್ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ವರ್ತ್ ಇದೆ ಆ್ಯಂಡ್ ವೆರಿ ಚೀಪ್ ಪ್ರೈಸ್ ಅಂತ ನನಗನ್ನಿಸ್ತು. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಗಿಫ್ಟ್ಗಳು ಕೊಡುವಂತಹ ಗಿಫ್ಟ್ ಶಾಪ್ಸ್ ಕೂಡ ಇತ್ತು, ವಿತ್ ಜ್ಯುವೆಲ್ರಿ ಶಾಪ್ಸ್ ಕೂಡ ಇತ್ತು. ಬಣ್ಣದ ಅಂಗಡಿಗಳು ಈ ಮಾರ್ಕೆಟಲ್ಲಿ. ಅಲ್ಲಿಂದ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆಯಿಂದ ಶಾಪನ್ನು ನೋಡ್ತಾ ಇದ್ದೀವಿ. ಇವಾಗ 1 ಗ್ರಾಮ್ ಶಾಪ್ ಕೂಡ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಇತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು, ಆದರೆ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಜಯನಗರನ್ನೆಲ್ಲ ನೋಡಿಕೊಂಡು ನಾವಿವಾಗ ಆಟೋದಲ್ಲಿ ಲಂಚ್ ಮಾಡೋಕ್ಕೆ ಅಂತ ಉಡುಪಿ ಶ್ರೀ ಕೃಷ್ಣ ಭವನ್ ಗಾಂಧಿ ಬಜಾರ್ಗೆ ಬಂದಿದ್ದೀವಿ. ಸೂಪರ್ ಆದಂತಹ ಎಲೆ ಊಟ ಸಿಗುತ್ತೆ ಇಲ್ಲಿ. ತುಂಬ ಸಲ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಇಲ್ಲಿ. ಖಂಡಿತ ವಿಸಿಟ್ ಮಾಡಿ. ನಾವು ಬಂದಿರೋದು ವೀಕ್ ಡೇ ಆದರೂ ವೇಟಿಂಗ್ ಇತ್ತು. ಒಂದು ½ an hour ವೇಟ್ ಮಾಡಿಕೊಂಡು ನಮ್ಮ ಸರದಿ ಬಂತು. ಇಲ್ಲಿ ಅವರು ಒಂದು ಊಟಕ್ಕೆ 325 ಚಾರ್ಜ್ ಮಾಡ್ತಾರೆ. ಅನ್ಲಿಮಿಟೆಡ್ ಆಗಿರುತ್ತೆ. ಇವನ್ ಇದು ಅನ್ಲಿಮಿಟೆಡ್ ಬೇಡ ಅಂದರೆ ಪ್ಲೇಟ್ ಮೀಲ್ಸ್ ಕೂಡ ಇತ್ತು. 150 ಚಾರ್ಜ್ ಮಾಡ್ತಾರೆ. ಇಲ್ಲಿ ನಾವು ಬಾಳೆಯಲ್ಲಿ ಸ್ಪೆಷಲ್ ಊಟ ತಗೊಂಡ್ವಿ. ಇದು ನಮ್ಮ ಉಡುಪಿ ಕಡೆಯ ಬ್ರಾಹ್ಮಣರ ಶೈಲಿಯ ಊಟ. ವೆರಿ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್.
ಪಿಕಲ್ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಚಟ್ನಿ ಇತ್ತು, ರವಾ ಇಡ್ಲಿ ಇತ್ತು, 2 ಬಗೆಯ ಪಲ್ಯಗಳಿದ್ವು, ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮತ್ತು ಹಪ್ಪಳ ಕೂಡ ಇತ್ತು. ಪೂರಿ ಸಾಗು ಜೊತೆ ಬಿಸಿ ಬಿಸಿ ಹೋಳಿಗೆ ಕೂಡ ಇತ್ತು. ಇಲ್ಲಿ ತುಂಬಾ ಇಷ್ಟ ಆಗಿರೋದು ನನಗೆ ಮಿಲ್ಲೆಟ್ ಬಿಸಿಬೇಳೆಬಾತ್. ಅದಂತೂ ತುಂಬಾ ಯೂನಿಕಾಗಿ ಚೆನ್ನಾಗಿತ್ತು. ಇವೆಲ್ಲವನ್ನು ತಿಂದ್ಕೊಂಡು ಈಗ ನಾವು ಹೋಗ್ತಾ ಇದ್ದೀನಿ ಮನೆ ಕಡೆಗೆ. ಟೈಮ್ ಆಗಿದೆ 3:00. ನನ್ನ ಮಗ ಬರೋ ಹೊತ್ತಾಯಿತು. ಅಷ್ಟರಲ್ಲಿ ನಾನು ಮನೆ ತಲುಪಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಹೋಗಿ ಬರ್ತೀನಿ. ನಿಮಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ, ಇನ್ನಷ್ಟು ವ್ಲಾಗ್ಗಳೊಂದಿಗೆ, ಇನ್ನೊಂದಷ್ಟು ರೆಸಿಪಿಗಳೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.